सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके देवी नारायणी नमोऽस्तुते। ॐ ह्रीं दुं दुर्गायै नमः। ಓಂ ಶ್ರೀ ಗುರುಭ್ಯೋ ನಮಃ. ನಮ್ಮ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಿಮ್ಮ ನೇತ್ರಾವತಿ ಮಾಡುವ ನಮಸ್ಕಾರಗಳು. ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಇದೇ ಆಗಸ್ಟ್ ಮೊದಲ ವಾರದಿಂದ ಆನ್ಲೈನ್ ಜ್ಯೋತಿಷ್ಯ ತರಗತಿ ಪ್ರಾರಂಭ ಆಗ್ತಾ ಇದೆ. ಯಾರಿಗೆಲ್ಲ ಜ್ಯೋತಿಷ್ಯ ಕಲಿಯೋದಕ್ಕೆ ಆಸಕ್ತಿ ಇದೆಯೋ ಖಂಡಿತ ಅವರು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಬಹುದು ಅಥವಾ ವಾಟ್ಸಪ್ ನಲ್ಲಿ ಮೆಸೇಜ್ ಮಾಡಬಹುದು. ಇನ್ನು ಆಗಸ್ಟ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅಂತ ನೋಡೋಣ. ಅದಕ್ಕೂ ಮುಂಚೆ ಬಹಳ ಮುಖ್ಯವಾದ ವಿಚಾರ ಏನಪ್ಪಾ ಅಂದ್ರೆ, ವಾರ ಭವಿಷ್ಯವಾಗಲಿ, ಮಾಸ ಭವಿಷ್ಯ ಆಗಲಿ, ವರ್ಷ ಭವಿಷ್ಯವಾಗಲಿ, ಇದು ಗೋಚಾರ ಫಲವಾಗಿರುತ್ತೆ. ಅಂದ್ರೆ ಚಂದ್ರನ ಆಧಾರದ ಮೇಲೆ ಇತರ ಗ್ರಹಗಳು ಹೇಗೆ ಯಾವ ಯಾವ ರಾಶಿಗೆ ಸಂಚಾರವನ್ನ ಮಾಡ್ತಾರೆ ಅದರ ಆಧಾರದ ಮೇಲೆ ಈ ಒಂದು ಗೋಚಾರ ಫಲವನ್ನ ನಿರ್ಣಯ ಮಾಡಲಾಗುತ್ತೆ. ಆದ್ರೆ ಇದೇ ಅಂತಿಮ ಅಲ್ಲ. ಯಾಕಂದ್ರೆ ಇವಾಗ ಗೋಚಾರ ಫಲ ಚೆನ್ನಾಗಿಲ್ಲ ಅಂದ ಕೂಡ್ಲೆ ನಮ್ಗೆ ತೊಂದರೆ ಆಗ್ಬಿಡುತ್ತೆ ಅಂತ ಕೆಲವರು ಅನ್ಕೊಳ್ತಾರೆ. ಇನ್ ಕೆಲವರು ಗೋಚಾರ ಫಲ ತುಂಬಾ ಚೆನ್ನಾಗಿದೆ ಅಂದ್ರೆ ನಾವ್ ಮುಟ್ಟಿದ್ದೆಲ್ಲ ಚಿನ್ನ ಅಂತ ಕೂಡ ಅನ್ಕೋತಾರೆ. ಆದ್ರೆ ಇಲ್ಲಿ ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರೋದು, ಜಾತಕದಲ್ಲಿ ನಿಮಗೆ ನಡೀತಾ ಇರುವಂತಹ ದಶ ಭುಕ್ತಿ, ಅವರು ಯಾವ ಅಧಿಪತಿಗಳು ಅನ್ನೋದ್ರ ಮೇಲೆ ಇದು ಫಲವನ್ನ ಸಂಪೂರ್ಣವಾಗಿ ನಿರ್ಣಯ ಮಾಡ್ಬೇಕಾಗತ್ತೆ. ಅಂದ್ರೆ ಗೋಚಾರ ಫಲ ನಿಮ್ಗೆ ಫಲಿಸೋದೇ ಇಲ್ಲ ಅಂತಲ್ಲ, ಗೋಚಾರ ಫಲ ನಿಮ್ಗೆ ಎಷ್ಟು ಪರ್ಸೆಂಟ್ ರಿಸಲ್ಟ್ ಅನ್ನ ಕೊಡುತ್ತೋ ಅಷ್ಟೇ ಪರ್ಸೆಂಟ್ ರಿಸಲ್ಟ್ ಅನ್ನ ನಿಮ್ಮ ದಶಾ ಭುಕ್ತಿ ಮತ್ತು ನಿಮ್ಮ ಜಾತಕ ರಿಸಲ್ಟ್ ಕೊಡುತ್ತೆ. ಹಾಗಾಗಿ ಕೆಲವೊಂದು ಸಂದರ್ಭಗಳಲ್ಲಿ ಏನಾಗುತ್ತೆ, ಗೋಚಾರ ಫಲದಲ್ಲಿ ಶುಭ ಫಲ ಇದ್ರೂ ಕೂಡ ನಿಮ್ಗೆ ಯಾವುದೇ ರೀತಿಯ ಶುಭ ಫಲ ಆಗ್ತಾ ಇಲ್ಲ ಅಂತ ಬಂದಾಗ ನಿಮ್ಮ ಜನ್ಮ ಜಾತಕವನ್ನ ಒಮ್ಮೆ ಪರಿಶೀಲನೆ ಮಾಡಿಸ್ಕೊಳ್ಳಿ. ಯಾಕಂದ್ರೆ ನಿಮ್ಗೆ ಯಾವ ಗ್ರಹದ ದಶೆ ನಡೀತಾ ಇದೆ, ಯಾವ ಗ್ರಹದ ಭುಕ್ತಿ ನಡೀತಾ ಇದೆ ಅದ್ರ ಮೇಲೂ ಕೂಡ ನೋಡಿ. ಕೆಲವೊಂದು ಸಂದರ್ಭದಲ್ಲಿ ದುಸ್ಥಾನಾಧಿಪತಿಗಳ ದಶೆ, ಬಾಧಕಾಧಿಪತಿಗಳ ಭುಕ್ತಿ ನಡೆಯುವಂತಹ ಸಂದರ್ಭದಲ್ಲಿ ಗುರುಬಲ ಇದ್ರೂ ಕೂಡ, ಗೋಚಾರ ಫಲ ಚೆನ್ನಾಗಿದ್ರು ಕೂಡ ಶುಭ ಫಲಗಳು ಸಿಗೋದಿಲ್ಲ. ಆಗ ಪರ್ಟಿಕ್ಯುಲರ್ ಆಗಿ ಆ ಗ್ರಹಗಳಿಗೆ ಪರಿಹಾರವನ್ನ ಮಾಡ್ಬೇಕಾಗತ್ತೆ. ಹಾಗಾಗಿ ಆ ರೀತಿ ಏನಾದ್ರೂ ಫಲಗಳಲ್ಲಿ ವ್ಯತ್ಯಾಸಗಳು ಕಂಡು ಬರ್ತಾ ಇದೆ ಅಂದ್ರೆ ನೀವು ಖಂಡಿತ ನಿಮ್ಮ ಡೇಟ್ ಆಫ್ ಬರ್ತ್ ಟೈಮ್ ಅನ್ನ ವಾಟ್ಸಪ್ ಮೂಲಕ ಕಳಿಸಿ ಕರೆ ಮಾಡಿ ನಿಮ್ಮ ಜಾತಕವನ್ನ ಪರಿಶೀಲನೆ ಮಾಡಿಸ್ಕೊಳ್ಬಹುದು. ಹಾಗೆ ನೀವು ಕರೆ ಮಾಡ್ಬೇಕಾಗಿರುವಂತಹ ನಂಬರ್ ನಿಮ್ಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆಯಲ್ಲ, ಇದೇ ನಂಬರ್ಗೆ ನೀವು ಕರೆ ಮಾಡಿ ನಿಮ್ಮ ಜಾತಕ ಪರಿಶೀಲನೆ ಮಾಡಿಸ್ಕೋಬಹುದಾಗಿದೆ. ಇನ್ನು ಆಗಸ್ಟ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅಂತ ನೋಡೋಣ. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿಯಾದಂತಹ ಬುಧ ಗ್ರಹ ಲಾಭ ಸ್ಥಾನದಲ್ಲಿ ಸ್ಥಿತನಾಗಿದ್ದಾನೆ. ನಿಮ್ಗೆ ಅವನು ಲಾಭ ಸ್ಥಾನದಲ್ಲಿ ಕುತ್ಕೊಂಡಿದ್ದಾನೆ. ಅವನು ದಶಮಾಧಿಪತಿ ಕೂಡ ಹೌದು, ರಾಶ್ಯಾಧಿಪತಿ ಕೂಡ ಹೌದು. ಹಾಗಾಗಿ ಯಾರ್ಯಾರೆಲ್ಲ ಸ್ವಂತ ಉದ್ಯೋಗವನ್ನ ಮಾಡ್ತಾ ಇದ್ದೀರೋ ನಿಮ್ಮ ಉದ್ಯೋಗದಲ್ಲಿ, ವ್ಯಾಪಾರದಲ್ಲಿ ಹೆಚ್ಚಿನ ಒಂದು ಲಾಭವನ್ನ ನೀವು ಕಾಣ್ತೀರಾ. ಯಾಕಂದ್ರೆ ಲಾಭದಲ್ಲಿ ಬುಧ ಒಬ್ನೇ ಕುತ್ಕೊಂಡಿಲ್ಲ, ಅವನ ಜೊತೆನಲ್ಲಿ ಗುರು ಗ್ರಹ ಕೂಡ ಕುತ್ಕೊಂಡಿದ್ದಾನೆ. ಹಾಗಾಗಿ ಗುರು ಮತ್ತು ಬುಧನ ಒಂದು ಯುತಿ ಬಹಳ ಶುಭ. ಯಾಕಂದ್ರೆ ಎರಡು ಗ್ರಹಗಳು ಶುಭ ಗ್ರಹಗಳೇ. ಹಾಗಾಗಿ ವ್ಯಾಪಾರ ವ್ಯವಹಾರದಲ್ಲಿ ತುಂಬಾನೇ ಅನುಕೂಲ ಇದೆ. ಹಾಗೆ ಪಾಲುದಾರಿಕೆಯಲ್ಲಿ ವೃತ್ತಿಯನ್ನ, ಬಿಸ್ನೆಸ್ ಅನ್ನ ಮಾಡ್ತಾ ಇರೋರಿಗೆ ಇನ್ನೂ ಅತಿ ಹೆಚ್ಚಿನ ಲಾಭವನ್ನ ನೀವು ಕಾಣ್ತೀರಾ ಅಂತ ಹೇಳ್ಬೋದು. ನಿಮ್ಮ ರಾಶಿಯಲ್ಲಿ ಶುಕ್ರ ನೀಚನಾಗಿದ್ದಾನೆ. ಆದ್ರೆ ರಾಶಿಯಲ್ಲಿ ಒಂದು ಗ್ರಹ ನೀಚನಾಗಿದ್ದರೆ ಅದು ನೀಚ ಭಂಗ ರಾಜಯೋಗವಾಗುತ್ತೆ. ಯಾಕಂದ್ರೆ ಚಂದ್ರನ ಜೊತೆ ಇರ್ತಾನಲ್ವಾ. ಹಾಗಾಗಿ ಶುಕ್ರ ಕೂಡ ನಿಮ್ಗೆ ಶುಭ ಫಲವನ್ನೇ ಕೊಡ್ತಾ ಇದ್ದಾನೆ. ಪ್ರಮುಖವಾಗಿ ಹಣಕಾಸಿನ ವಿಚಾರದಲ್ಲಿ ಒಂದಷ್ಟು ಶುಭ ಫಲಗಳು ನಿಮ್ಗೆ ಉಂಟಾಗುತ್ತೆ. ಕುಟುಂಬದಲ್ಲಿ ಸಮಾಧಾನ, ನೆಮ್ಮದಿ ಇವೆಲ್ಲವೂ ಕೂಡ ಇರುತ್ತೆ. ನಿಮ್ಗೆ ಏನು ಯಾವ ವಿಚಾರದಲ್ಲಿ ಒಂದು ಆತಂಕ ಇತ್ತು, ಭಯ ಇತ್ತು, ಅದೆಲ್ಲವೂ ಕೂಡ ನಿವಾರಣೆ ಆಗುತ್ತೆ. ಸ್ವಲ್ಪ ಮನೆಯಲ್ಲಿ ವಿಶೇಷವಾಗಿ ಪೂಜೆಗಳನ್ನ ಮಾಡಿಸುವಂತದ್ದು, ವ್ರತಗಳನ್ನ ಮಾಡ್ಬೇಕು ಅಂತ ಅನ್ಸುತ್ತೆ. ಅವುಗಳ ಕಡೆಗೆ ಸ್ವಲ್ಪ ಗಮನ ಕೊಡ್ತೀರಾ ಈ ತಿಂಗಳಲ್ಲಿ ಅಂತ ಹೇಳ್ಬೋದು. ದಶಮಾಧಿಪತಿ ಲಾಭದಲ್ಲಿರೋದ್ರಿಂದ ಉದ್ಯೋಗದಲ್ಲಿ ಏನೋ ಒಂದು ಒಳ್ಳೆಯ ಬದಲಾವಣೆಯನ್ನ ನೀವು ಕಾಣ್ತೀರಾ. ಪ್ರಮುಖವಾಗಿ ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ಒಂದು ಪ್ರಮೋಷನ್ಗೋಸ್ಕರ ಪ್ರಯತ್ನ ಮಾಡ್ತಿದ್ರೆ ಖಂಡಿತ ನಿಮ್ಗೆ ಪ್ರಮೋಷನ್ ಸಿಗುವಂತಹ ಎಲ್ಲಾ ಸೂಚನೆಗಳು ಕಂಡು ಬರುತ್ತೆ. ಹಾಗೆ ಹೊಸ ಪ್ರಾಜೆಕ್ಟ್ಗೋಸ್ಕರ ಅಥವಾ ಯಾವುದೋ ಒಂದು ಹೊಸ ಅವಕಾಶಕ್ಕೋಸ್ಕರ ಎದುರು ನೋಡ್ತಾ ಇದ್ರೆ ಅಂತಹ ಒಂದು ಅವಕಾಶ, ಅಂದ್ರೆ ಉದ್ಯೋಗದ ವಿಷಯದಲ್ಲಿ ಅಂತ ಒಂದು ಅವಕಾಶ ನಿಮ್ಗೆ ಸಿಗುವ ಸಾಧ್ಯತೆಗಳಿದೆ. ಹಾಗೆ ದ್ವಿತೀಯಾಧಿಪತಿ ನಿಮ್ಮ ರಾಶಿಯಲ್ಲೇ ಇರೋದ್ರಿಂದ ಹಣಕಾಸಿನ ವಿಷಯದಲ್ಲಿ ಇದ್ದಂತಹ ಒಂದು ಸಮಸ್ಯೆಗಳು, ಆರ್ಥಿಕ ಮುಗ್ಗಟ್ಟು ದೂರವಾಗುತ್ತೆ. ಫೈನಾನ್ಷಿಯಲಿ ಸ್ವಲ್ಪ ಏನು ಸಮಸ್ಯೆಗಳಿತ್ತು, ಕಷ್ಟಗಳಿತ್ತು, ಅದನ್ನ ನಿವಾರಣೆ ಮಾಡ್ಕೊಡ್ತೀರಾ.
ತೃತೀಯ ಭಾವಾಧಿಪತಿ ಭಾಗ್ಯ ದಶಮ ಭಾವದಲ್ಲಿ ಸ್ಥಿತನಾಗಿರ್ತಾನೆ, ಅಂದ್ರೆ ದಿಗ್ಬಲನಾಗಿರ್ತಾನೆ ಮಂಗಳ ಗ್ರಹ. ನಿಮ್ಮ ಸಹೋದರ ಸಹೋದರಿ ಅಥವಾ ನಿಮ್ಮ ಬಂಧುಗಳು, ನಿಮ್ಮ ಸ್ನೇಹಿತರು, ಇವರುಗಳ ವಿಚಾರದಲ್ಲಿ ಏನಾದ್ರೂ ಒಂದು ಮನಸ್ತಾಪಗಳಾಗಿತ್ತು ಅಂತಂದ್ರೆ ಆ ಮನಸ್ತಾಪಗಳೆಲ್ಲ ದೂರವಾಗುತ್ತೆ. ಅಂದ್ರೆ ಏನೋ ಒಂದು ಸಣ್ಣ ಪುಟ್ಟದ್ದು ನೀವೇನೋ ಅಂದಿರ್ತೀರಾ, ಅವ್ರು ತಪ್ಪಾಗಿ ತಿಳ್ಕೊಂಡಿರ್ತಾರೆ, ಅಥವಾ ಅವ್ರ ಬಗ್ಗೆ ನೀವು ತಪ್ಪಾಗಿ ತಿಳ್ಕೊಂಡಿರ್ತೀರಾ, ಅಥವಾ ಬೇರೆಯವರಿಂದ ನೀವು ನಿಮ್ಮ ಬಗ್ಗೆ ತಪ್ಪು ತಿಳ್ಕೊಂಡಿರ್ತೀರಾ ನಿಮ್ಮಿಬ್ಬರುಗಳ ಮಧ್ಯದಲ್ಲಿ. ಅದೆಲ್ಲವೂ ಸಾಲ್ವ್ ಮಾಡಿಕೊಂಡು ಮತ್ತೆ ಸಂಬಂಧಗಳನ್ನ ಸರಿ ಮಾಡ್ಕೊಳ್ಳುವಂಥದ್ದಾಗುತ್ತೆ. ಚತುರ್ಥ ಭಾವಾಧಿಪತಿ ಲಾಭದಲ್ಲಿ ಸ್ಥಿತನಾಗಿರೋದ್ರಿಂದ ಮನೆ ತಗೋಬೇಕು, ನಿವೇಶನ ತಗೋಬೇಕು, ವಾಹನ ತಗೋಬೇಕು ಅಂತ ಅನ್ಕೊಂಡಿದ್ರೆ ಖಂಡಿತ ಒಳ್ಳೆ ಟೈಮ್, ಖಂಡಿತ ತಗೊಳ್ಳಿ. ಅಷ್ಟು ಶುಭ ಫಲ ಕೊಡ್ತಾ ಇದ್ದಾನೆ ಗುರುಗ್ರಹ. ಇದು ತಗೊಳ್ಳೇಬೇಕಾದಂತ ಟೈಮ್ ಅಂತ ಹೇಳ್ಬೋದು. ಹಾಗೆ ಸೇಲ್ ಮಾಡ್ಬೇಕು, ನಿವೇಶನವನ್ನಾಗ್ಲಿ ಅಥವಾ ಮನೆಯನ್ನಾಗಲಿ ಸೇಲ್ಗಿಟ್ಟಿರ್ತೀರಾ, ಅದರಿಂದ ಬಂದಂತ ಹಣದಿಂದ ಬೇರೆ ಏನೋ ಒಂದು ಪ್ಲಾನ್ ಮಾಡಿರ್ತೀರ ಅಂದ್ರೆ ಆ ಸೇಲ್ ಆಗುವಂತ ವಿಚಾರ, ಮಾರಾಟವಾಗುವಂತ ವಿಚಾರದಲ್ಲೂ ಕೂಡ ನಿಮ್ಗೆ ಒಂದಿಷ್ಟು ಅನುಕೂಲಗಳಾಗತ್ತೆ. ಪಂಚಮಾಧಿಪತಿ ಮತ್ತು ಷಷ್ಠಾಧಿಪತಿಯಾಗಿ ಶನಿ ಗ್ರಹ ದಿಗ್ಬಲನಾಗಿ ಸ್ಥಿತನಾಗಿರೋದ್ರಿಂದ ಬೇರೆಯವರ ಕೈ ಕೆಳಗೆ ಕೆಲಸ ಮಾಡುವಂತವ್ರಿಗೆ ತುಂಬಾನೇ ಚೆನ್ನಾಗಿದೆ. ತುಂಬಾ ಜವಾಬ್ದಾರಿ ತಗೋತೀರಾ, ಬಟ್ ಆ ಜವಾಬ್ದಾರಿಯನ್ನ ಅಷ್ಟೇ ಅಚ್ಚುಕಟ್ಟಾಗಿ ನಿಭಾಯಿಸೋದ್ರ ಮೂಲಕ ನೀವು ಕೆಲಸ ಮಾಡುವ ಸ್ಥಳದಲ್ಲಿ ನಿಮ್ಮ ಗೌರವ, ಪ್ರತಿಷ್ಠೆ ಎಲ್ಲವೂ ಹೆಚ್ಚಾಗುತ್ತೆ. ಯಾಕಂದ್ರೆ ಬುಧನ ಜೊತೆಯಲ್ಲಿ ಗುರು ಇದ್ದಾನೆ. ಗುರು ಅಂದ್ರೇನೆ ಗೌರವ, ಅವಾರ್ಡ್ ತಗೊಳ್ಳುವಂಥದ್ದು ಅಥವಾ ಬಹುಮಾನ ಅಥವಾ ಹೊಗಳಿಕೆ ಇತ್ಯಾದಿ. ಏನೋ ಒಂದು ಕೆಲಸ ಮಾಡೋ ಸ್ಥಳದಲ್ಲಿ ನಿಮ್ಗೊಂದು ಒಳ್ಳೆ ರೆಸ್ಪೆಕ್ಟ್ ಸಿಕ್ಬಿಟ್ರೆ ಸಾಕು, ಆ ಕೆಲಸ ಮಾಡೋದ್ರ ಕಡೆಗೆ ನಿಮ್ಮ ಗಮನ ಇನ್ನೂ ಜಾಸ್ತಿ ಆಗುತ್ತೆ. ನಾನು ಇನ್ನೂ ಹೆಚ್ಚು ಹೆಚ್ಚು ಕೆಲಸ ಮಾಡ್ಬೇಕು ಅನ್ನೋ ಆಸಕ್ತಿ ಬರುತ್ತೆ ಅಲ್ವಾ. ಆ ತರ ಒಂದು ವಾತಾವರಣ, ಒಳ್ಳೆ ವಾತಾವರಣ ಇರುತ್ತೆ ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ಅಂತ ಹೇಳ್ಬೋದು. ಸಪ್ತಮಾಧಿಪತಿ ಲಾಭದಲ್ಲಿರೋದ್ರಿಂದ ಸ್ವಂತ ಉದ್ಯೋಗವನ್ನ ಮಾಡುವಂತವ್ರಿಗೆ ನೀವು ಅನ್ಕೊಂಡದಕ್ಕಿಂತ ಜಾಸ್ತಿ ಲಾಭ ಬರುತ್ತೆ ಅಂತ ಹೇಳ್ಬೋದು. ಭಾಗ್ಯಾಧಿಪತಿ ನಿಮ್ಮ ರಾಶಿಯಲ್ಲೇ ಇದ್ದಾನೆ, ಹಾಗಾಗಿ ಅದೃಷ್ಟ ಕೂಡ ತುಂಬಾ ಚೆನ್ನಾಗಿ ಈ ತಿಂಗಳು ನಿಮ್ಗೆ ಸಿಗತ್ತೆ ಅಂತ ಹೇಳ್ಬೋದು. ಯಾವುದೋ ಒಂದು ಪ್ರಮುಖವಾದ ಕೆಲಸ ಆಗ್ಬೇಕಾಗಿತ್ತು, ಎಷ್ಟು ಪ್ರಯತ್ನ ಪಟ್ಟರು ಕೂಡ ಆ ಕೆಲಸ ಆಗ್ತಿರ್ಲಿಲ್ಲ, ಇದಾಗಲ್ಲ ಅನ್ಕೊಂಡಿರ್ತೀರಿ, ಬಟ್ ಅಂಥ ಕೆಲಸಗಳು ಕೂಡ ನಿಮ್ಗೆ ಸಕ್ಸಸ್ ಆಗುತ್ತೆ. ದೇವರು ಪೂಜೆ ಇವುಗಳ ಕಡೆಗೆ ಜಾಸ್ತಿ ಗಮನ ಬರುತ್ತೆ. ಹೊಸದು ಏನಾದ್ರೂ ಒಂದು ಕಲಿಯುವಂಥದ್ದು, ಏನೋ ಒಂದು ವಿಶೇಷವಾದ ವಿದ್ಯೆಯನ್ನ ಕಲಿಯುವಂಥದ್ದು, ಆಧ್ಯಾತ್ಮದ ವಿಚಾರದ ಬಗ್ಗೆ ಕಲಿಯುವಂಥದ್ದು, ಪುರಾಣ ಪುಣ್ಯಕಥೆಗಳ ಬಗ್ಗೆ ತಿಳ್ಕೊಳ್ಳುವಂಥದ್ದು. ಯಾಕಂದ್ರೆ ಇಲ್ಲಿ ಬುಧ ಅಂದ್ರೇನೆ ನಾಲೆಡ್ಜ್, ಕಲಿಬೇಕು ಅನ್ನೋ ಆಸಕ್ತಿ ಕೊಡೋನೆ ಬುಧ ಗ್ರಹ. ಆದ್ರೆ ಏನನ್ನ ನೀವು ಕಲಿತೀರಾ? ಗುರು ಬಂದು ಜ್ಞಾನ, ಆತ್ಮಜ್ಞಾನ, ಬ್ರಹ್ಮಜ್ಞಾನ ಮತ್ತು ರಹಸ್ಯ ಜ್ಞಾನಗಳನ್ನ ಕಲಿಯುವಂಥದಕ್ಕೆ ಗುರುನೇ ಕಾರಕ. ಅಂದ್ರೆ ಇದೆಲ್ಲ ಹೈಯೆಸ್ಟ್ ವಿದ್ಯೆಗಳು, ವೇದಗಳು, ಮಂತ್ರಗಳು, ಶ್ಲೋಕಗಳು, ಪುರಾಣಗಳು, ಉಪನಿಷತ್ತುಗಳು. ನೋಡಿ, ಇದೆಲ್ಲ ನೀವು ಎಲ್ಲರೂ ಕಲಿಯಕ್ಕಾಗಲ್ಲ, ಗುರುವಿನ ಅನುಗ್ರಹ ಇದ್ರೆ ಮಾತ್ರ ಕಲಿಯಕ್ಕಾಗೋದು. ಅಂತಹ ವಿದ್ಯೆಗಳನ್ನ ಕಲಿಬೇಕು ಇಂತಹ ವಿದ್ಯೆಗಳಲ್ಲಿ ಯಾವುದೋ ಒಂದನ್ನ ಕಲಿಬೇಕು ಅಂತ ಆಸಕ್ತಿ ಜಾಸ್ತಿ ಆಗತ್ತೆ. ಕಲಿಯೋದಕ್ಕೆ ಪ್ರಾರಂಭ ಕೂಡ ಮಾಡ್ತೀರಾ. ಮಾತಿನಿಂದ ಲಾಭ, ಹಾಗೆ ನೀವು ಅನ್ಕೊಂಡಿದ್ದು ನಿಮ್ಗೇನೋ ಒಂದು ಆಸೆ ಇರುತ್ತೆ, ಆ ಆಸೆಯನ್ನ ಈಡೇರಿಸ್ಕೊಳ್ತೀರಾ. ಯಾವುದೋ ಒಂದು ಸ್ಥಳಕ್ಕೆ ಹೋಗ್ಬೇಕು ಅನ್ನೋ ಆಸೆ ಇರುತ್ತೆ, ಅಥವಾ ಯಾವುದೋ ಒಂದು ವಸ್ತುನ ತಗೋಬೇಕು ಅಂತ ಆಸೆ ಇರುತ್ತೆ. ಬಹಳ ದಿನಗಳಿಂದ ಅದಕ್ಕೊಂದು ಅನುಕೂಲ ಬರ್ಲಿ ಅಥವಾ ಒಂದು ಅವಕಾಶ ಸಿಗ್ಲಿ ಅಂತ ಕಾಯ್ತಾ ಕೂತ್ಕೊಂಡು ಆ ಒಂದು ಟೈಮ್ ನ ಮುಂದೆ ಹಾಕ್ತಾ ಬರ್ತಿರ್ತೀರಾ ಅನ್ಕೊಳ್ಳಿ. ಅಂತ ಒಂದು ಆಸೆಯನ್ನ ಈಡೇರಿಸ್ಕೊಳ್ತೀರಾ. 12ನೇ ಮನೆಯಲ್ಲಿ ರವಿ ಗ್ರಹ ಸ್ಥಿತನಾಗಿದ್ದಾನೆ ಕೇತುವಿನ ಜೊತೆಯಲ್ಲಿ. ವ್ಯಯಾಧಿಪತಿ ವ್ಯಯದಲ್ಲೇ, ಅದನ್ನ ವಿಪರೀತ ರಾಜಯೋಗ ಅಂತ ಹೇಳ್ಬೋದು. ಅಂದ್ರೆ ದುಸ್ಥಾನಾಧಿಪತಿಯಾಗಿ ಅದೇ ಮನೆಯಲ್ಲಿದ್ರೆ ಅದನ್ನ ವಿಪರೀತ ರಾಜಯೋಗ ಅಂತ ಹೇಳ್ತೀವಿ. ಯಾವ ವಿಚಾರದಲ್ಲಿ ಇದು ಶುಭ ಅಂದ್ರೆ, ಉದ್ಯೋಗದ ನಿಮಿತ್ತವಾಗಿರಬಹುದು ಅಥವಾ ಉನ್ನತ ವ್ಯಾಸಂಗದ ನಿಮಿತ್ತವಾಗಿರಬಹುದು, ವಿದೇಶಕ್ಕೆ ಹೋಗ್ಬೇಕು ಅಂತ ಅನ್ಕೊಂಡಿರೋರ್ಗೆ ಅವಕಾಶಗಳು ಸಿಗುವ ಸಾಧ್ಯತೆಗಳಿದೆ. ನೋಡಿ, ರಾಹು ಕೇತು ಅಂದ್ರೇನೆ ಬದಲಾವಣೆ, ಚಲಿಸುವಿಕೆಯನ್ನ ತೋರಿಸ್ತಾರೆ. 12ನೇ ಮನೆ ಅಧಿಪತಿ ಜೊತೆನಲ್ಲಿ ಕೇತು ಇರೋದ್ರಿಂದ ಸ್ಥಳವನ್ನ ಬಿಟ್ಟು ಬೇರೆ ಸ್ಥಳಕ್ಕೆ ಹೋಗುವಂಥದ್ದನ್ನು ತೋರಿಸ್ತಾನೆ. ಯಾಕೆ ವಿದೇಶನೇ ಅಂತಂದ್ರೆ 12ನೇ ಮನೆನೇ ವಿದೇಶ ಸ್ಥಾನವನ್ನ ತೋರಿಸುತ್ತೆ. ಹಾಗೆ ಒಂದ್ ರೀತಿಯಲ್ಲಿ ಅರಿವು ಹೆಚ್ಚಾಗತ್ತೆ. ಅಂದ್ರೆ ಇಷ್ಟು ದಿನ ಅರಿವು ಇರ್ಲಿಲ್ವಾ, ಬುದ್ಧಿ ಇರ್ಲಿಲ್ವಾ ಅನ್ಬೋದು. ನೋಡಿ, ಬದಲಾವಣೆ ಅನ್ನೋದು ಜಗದ ನಿಯಮ. ನಮ್ಮಲ್ಲಿ ಎಷ್ಟೋ ಒಂದು ಕೆಟ್ಟ ಗುಣಗಳಿರುತ್ತೆ, ನಮ್ಗೆ ಗೊತ್ತಿರೋದಿಲ್ಲ. ನಾನು ತುಂಬಾ ಶ್ರೇಷ್ಠ, ನಾನು ತುಂಬಾ ಒಳ್ಳೆಯವನು ಅನ್ನೋ ಮನೋಭಾವನೆ ಪ್ರತಿಯೊಬ್ಬರಲ್ಲಿ ಇರುತ್ತೆ. ಆದ್ರೆ ನಾವು ಬೇರೆಯವ್ರಿಗೆ ಎಷ್ಟೋ ಸಲ ಹರ್ಟ್ ಮಾಡಿರ್ತೀವಿ, ಗೊತ್ತೇ ಇರೋದಿಲ್ಲ. ಬಟ್ ಅದೆಲ್ಲ ಒಂದು ರಿಯಲೈಸ್ ಆಗೋದಕ್ಕೆ ಒಂದು ಟೈಮ್ ಬೇಕು. ಆ ಟೈಮ್ ಇದು. ನಿಮ್ಮಲ್ಲಿ
ಸ್ವಲ್ಪ ಕೋಪ ಬರಬಹುದು, ಅಥವಾ ಕೆಲವ್ರ ಬಗ್ಗೆ ನೀವು ಅವ್ರು ತಪ್ಪು ಮಾಡ್ತಾರೆ, ಇವ್ರು ತಪ್ಪು ಮಾಡ್ತಾರೆ, ಆ ತರದ್ದೆಲ್ಲ ಬರ್ಬೋದು. ಬಟ್ ಈ ಟೈಮಲ್ಲಿ ನಿಮ್ಗೆ ಏನ್ ಅನ್ಸುತ್ತೆ ಅಂದ್ರೆ, ಯಾರು ಹೇಗಿದ್ರೇನು ಫಸ್ಟ್ ನನ್ನಲ್ಲಿರೋ ತಪ್ಪುಗಳೆಲ್ಲ ನಾನು ಸರಿ ಮಾಡ್ಕೋಬೇಕು ಅನ್ನುವಂಥ ನಿಜವಾದ ಅರಿವು ಇದು. ನಮ್ಮನ್ನ ನಾವು ಸರಿ ಮಾಡ್ಕೋಬೇಕು ಅನ್ನೋದೇ ನಿಜವಾದ ಅರಿವು. ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ ಅಂತ ಹೇಳೋದಕ್ಕಿಂತ ಮುಂಚೆ ನಾವು ಎಷ್ಟು ಕರೆಕ್ಟ್ ಆಗಿದ್ದೀವಿ, ನಮ್ಮಲ್ಲಿ ಅರಿಷಡ್ ವರ್ಗಗಳಿಲ್ವಾ, ಇದೆ ಅಂದ್ಮೇಲೆ ನಮ್ಮನ್ನೇ ನಾವು ಸರಿ ಮಾಡ್ಕೋಬೇಕು, ಆಮೇಲೆ ನಾವು ಬೇರೆಯವ್ರ ಬಗ್ಗೆ ಮಾತಾಡ್ಬೇಕು ಅಲ್ವಾ. ಆ ತರದ ತುಂಬಾ ಅಂತರ್ಜ್ಞಾನದ ಅರಿವಾಗತ್ತೆ. ಬುಧನ ಜೊತೆ ಗುರು ಬಂದಾಗ ತಿಳಿಸ್ಕೊಡ್ತಾನೆ ನೋಡು ಅಂತೇಳಿ. ಯಾಕಂದ್ರೆ ಗುರು ಅಂದ್ರೇನೆ ಅರಿವು. ಅರಿತು ನಡೆಯುವವನೇ ನಿಜವಾದ ಮನುಷ್ಯ ಆಗೋದು. ಆ ತರದ್ದೆಲ್ಲ ಒಂದು ಬದಲಾವಣೆಗಳಾಗತ್ತೆ. ಹಾಗೆ ಉದ್ಯೋಗ ಕ್ಷೇತ್ರದಲ್ಲಿ ನೀವೇನಾದ್ರೂ ಕೆಲಸ ಚೇಂಜ್ ಮಾಡ್ಬೇಕು ಅಂತಿದ್ರೆ, ಆ ತರದ್ದೇನಾದ್ರೂ ಒಂದು ಒಳ್ಳೆ ಅವಕಾಶ ಸಿಕ್ಕಿದ್ರೆ ಖಂಡಿತ ನೀವು ಕೆಲಸ ಬದಲಾವಣೆ ಮಾಡ್ಬೋದು. ಯಾಕಂದ್ರೆ ನಿಮಗೆ ಈಗ ಸಿಗುವಂತಹ ಎಲ್ಲಾ ಅವಕಾಶ ಕೂಡ ಮುಂದಿನ ದಿನಗಳಲ್ಲಿ ತುಂಬಾ ನಿಮ್ಗೆ ಒಳ್ಳೇದಾಗುವಂತದ್ದೇ ಆಗಿರುತ್ತೆ. 6ನೇ ಮನೆಯಲ್ಲಿ ರಾಹು ಇರೋದ್ರಿಂದ ಕೆಲಸದಲ್ಲಿ ಬದಲಾವಣೆಗಳಾಗ್ತಾನೇ ಇರುತ್ತೆ. ನಿಮ್ಗೆ ಒಂದೇ ಕಡೆ ಇರಲ್ಲ. ಬಟ್ ಎಲ್ಲಾ ಏನೇ ಬದಲಾವಣೆಗಳಾದ್ರೂ ನಿಮ್ಗೆ ಹಣಕಾಸಿನ ತೊಂದರೆನೂ ಬರಲ್ಲ, ಕೆಲಸದಲ್ಲಿ ತೊಂದರೆನೂ ಬರಲ್ಲ. ಸರ್ಕಾರಿ ಉದ್ಯೋಗದಲ್ಲಿ ಕೆಲಸ ಮಾಡುವಂತವ್ರಿಗೆ ಕೆಲಸದಲ್ಲಿ ಸ್ವಲ್ಪ ಪೆಂಡಿಂಗ್ ಆಗ್ತಾ ಇರುತ್ತೆ. ತೊಂದರೆ ಅಂತೇನಿಲ್ಲ, ನಿಮ್ಗೆ ಕೊಟ್ಟಿರೋ ಕೆಲಸನ ನಿಭಾಯಿಸೋದ್ರಲ್ಲಿ ಕಂಪ್ಲೀಟ್ ಮಾಡೋದ್ರಲ್ಲಿ ಸ್ವಲ್ಪ ಟೈಮ್ ಜಾಸ್ತಿ ತಗೋತೀರಾ. ಬಟ್ ಹಂಗಂತ ನಿಮ್ ಕೆಲ್ಸಕ್ಕೆ ಅದು ತೊಂದರೆ ಆಗಿರ್ಬೋದು, ಇನ್ನೊಂದಾಗಿರ್ಬೋದು, ಆ ತರದ್ದೇನೂ ಆಗಲ್ಲ. ತುಂಬಾನೇ ಚೆನ್ನಾಗಿದೆ ಕನ್ಯಾ ರಾಶಿಯವರಿಗೆ. ಎಲ್ಲಾ ಗ್ರಹಗಳು ಶುಭ ಫಲವನ್ನೇ ಕೊಡ್ತಾ ಇದ್ದಾರೆ. ಇನ್ನು ಪರಿಹಾರ ಅಂತ ಮಾಡೋದಾದ್ರೆ ರಾಹು ಕೇತುಗಳಿಗೆ ಮಾತ್ರ ಮಾಡ್ಕೊಳ್ಳಿ ಸಾಕು. ಇನ್ನೆಲ್ಲಾ ಗ್ರಹಗಳು ಶುಭ ಫಲ ಕೊಡ್ತಾ ಇದ್ದಾರೆ. ಪ್ರತಿ ಶನಿವಾರ ಉದ್ದು ಹುರುಳಿಯನ್ನ ಯಾವ್ದಾದ್ರು ದೇವಸ್ಥಾನಕ್ಕೆ ಕೊಡಿ, ಒಳ್ಳೇದಾಗತ್ತೆ. ಒಂದು 1/4 kgನೋ ಅರ್ಧ kgನೋ, ಇಲ್ಲಾಂದ್ರೆ ಯಾರೋ ಬಡವರಿಗೆ ತುಂಬಾ ಅವಶ್ಯಕತೆ ಇರೋರಿಗೆ ನೀವು ಕೊಟ್ಟರು ಕೂಡ ಒಳ್ಳೇದಾಗತ್ತೆ. ಇದಿಷ್ಟು ಪರಿಹಾರ ಮಾಡ್ಕೊಳ್ಳಿ. ಈ ಆಗಸ್ಟ್ ತಿಂಗಳು ಮಾತ್ರ ಕನ್ಯಾ ರಾಶಿಯವರಿಗೆ ತುಂಬಾನೇ ಶುಭದಾಯಕವಾದಂತಹ ಒಂದು ತಿಂಗಳು ಅಂತ ಹೇಳ್ಬೋದು. ಎಲ್ರಿಗೂ ಶುಭವಾಗಲಿ.